ಗುರು ಇವತ್ತು ನಾನು ರ್ಯಾಪಿಡ್ ಅಲ್ಲಿ ಫುಡ್ ಡೆಲಿವರಿ ಮಾಡಿ ಈ ರೇಂಜ್ಗೆ ಅರ್ನ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟು ಅರ್ನ್ ಮಾಡಿದೆ, ಹಾಗೆ ಎಷ್ಟು ಸ್ಟ್ರಗಲ್ ಇತ್ತು ಅಂತ ಗೊತ್ತಾಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತು ಸಾಯಂಕಾಲ ಹಂಗೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿದ್ದಾದ್ಮೇಲೆ ರ್ಯಾಪಿಡ್ ಅಲ್ಲಿ ಫುಡ್ ಡೆಲಿವರಿ ಮಾಡೋಣ ಅಂತ ಬೇಕಾಗಿದ್ದ ಐಟಮ್ ನೆಲ್ಲ ಎತ್ಕೊಂಡೋಗಿ ಸೀದಾ ಗಾಡಿ ಮಾಡ್ಕೊಂಡಿದ್ದಾದ್ಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಗಾಡಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟು ಸೀದಾ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ನಾನು ಬರೋಕ್ಕಿಂತ ಮುಂಚೆನೆ ಇವರೆಲ್ಲ ಬಂದ್ಬಿಟ್ಟಿದ್ರು. ಸರಿ ಅಂತ ಅವ್ರನ್ನೆಲ್ಲ ಜೊತೆಗೆ ಹಾಕೊಂಡು ನಾವು ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದು ಎಲ್ಲ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಗೆ ಬಂದು ಎಲ್ಲ ಡ್ಯೂಟಿ ಏನ್ ಮಾಡೋಣ ಅಂತ ಆನ್ ಮಾಡಿದ್ವಿ. ನಾವಿಬ್ರು ರ್ಯಾಪಿಡೋ ಮಾಡ್ತಾ ಇದ್ರೆ ಏಮಂತ ನೋಡಿದ್ರೆ ಝೊಮ್ಯಾಟೊ ಮಾಡ್ತಾ ಇದ್ದ. ಸರಿ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಅವ್ರಿಬ್ರ ಹತ್ರ ಡ್ಯೂಟಿ ಆನ್ ಮಾಡಿಸ್ಬಿಟ್ಟು ನಾನು ಡ್ಯೂಟಿ ಆನ್ ಮಾಡ್ಕೊಂಡು ಹೊರಟೆ. ನನ್ನ ಅದೃಷ್ಟ ಅದೇನೋ ಗೊತ್ತಿಲ್ಲ, ಡ್ಯೂಟಿ ಆನ್ ಮಾಡಿ 2 ನಿಮಿಷಕ್ಕೆ ಡ್ಯೂಟಿ ಬಿದ್ಬಿಡ್ತು. ಫಸ್ಟ್ ಆರ್ಡರ್ ಪಿಕಪ್ ಪಾಯಿಂಟ್ ಬಂದು ಚಂದಾಪುರ ಪಿಜ್ಜಾ ಕಾರ್ನರ್ ಅಲ್ಲಿ ಬಿದ್ದಿತ್ತು. ನಾನು ಹೋಗಿದ್ದು 2 ಸೆಕೆಂಡ್ಗೆ ಏಮಂತೂ ಕೂಡ ನಾನು ಹಿಂದೆನೆ ಬಂದ, ಯಾಕಂತಂದ್ರೆ ಅವನಿಗೂ ಒಂದು ಡ್ಯೂಟಿ ಬಿದ್ದಿತ್ತಂತೆ ಇಲ್ಲಿ. ಅದಕ್ಕೆ ಆಮೇಲೆ ರೆಸ್ಟೋರೆಂಟ್ ಹತ್ರ ಬಂದು ಅವನು ಪಿಕಪ್ ಮಾಡ್ಕೊಂಡು ಹೋದ, ನಾನು ಕೂಡ ಪಿಕಪ್ ಮಾಡ್ಕೊಂಡು ಹೋದೆ. ಆರ್ಡರ್ ಪಿಕ್ ಮಾಡೋದೇನೋ ಮಾಡಿದೆ, ಸೀದಾ ಇಲ್ಲಿ ಗೊತ್ತಾ ಡೆಲಿವರಿ ಇದ್ದಿದ್ದು ಅತ್ತಿಬೆಲೆಗೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೆಲ್ಮೆಟ್ ತಲೆಗೆ ಹಾಕೊಂಡು ಆರ್ಡರ್ ಎತ್ಕೊಂಡು ಸೀದಾ ಅತ್ತಿಬೆಲೆ ಕಡೆಗೆ ಹೊರಟೆ ಬಿಟ್ಟೆ. ಅತ್ತಿಬೆಲೆಯಲ್ಲಿ ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯ್ತು. ಮತ್ತೆ ಅತ್ತಿಬೆಲೆಯಲ್ಲಿ ಅಂಬೂರ್ ಹಾಟ್ ದಮ್ ಬಿರಿಯಾನಿಲಿ ಮತ್ತೊಂದು ಆರ್ಡರ್ ಬಿತ್ತು. ಇಲ್ಲಿ ಬಂದು ನೋಡಿದ ತಕ್ಷಣ ಅಪ್ಪು ಸರ್ದು ಫೋಟೋ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತು. ಆಮೇಲೆ 2ನೇ ಆರ್ಡರ್ ನ ಪಿಕಪ್ ಮಾಡಿ ಸೀದಾ ಗೆಸ್ಟ್ ಲೈನ್ ಹತ್ರ ಬಂದೆ. ಕಸ್ಟಮರ್ ನಾನ್ ಬರೋಕ್ಕಿಂತ ಮುಂಚೆನೆ ಬಂದು ಪಿಕಪ್ ಮಾಡ್ಕೊಂಡು ಹೋದ್ರು. ಗೆಸ್ಟ್ ಲೈನ್ ಡೆಲಿವರಿ ಮಾಡ್ಬಿಟ್ಟು ಯಾವ್ದು ಆರ್ಡರ್ ಇಲ್ಲ ಅಂತ ಕೂತಿದೆ. ಆವಾಗಲೇ ಬನಾರಸಿಲಿ ಇನ್ನೊಂದು ಬಿತ್ತು, ಅದನ್ನು ಕೂಡ ಪಿಕಪ್ ಮಾಡ್ಕೊಂಡು ಸೀದಾ ಡ್ರಾಪ್ ಲೊಕೇಶನ್ ಹತ್ರಕ್ಕೆ ಬಂದೆ. ಡ್ರಾಪ್ ಎಲ್ಲಿತ್ತಪ್ಪ ಅಂತಂದ್ರೆ ಗೆಸ್ಟ್ ಲೈನ್ ಅಲ್ಲಿ ಇರೋ ಶೋಭಾ ಅಪಾರ್ಟ್ಮೆಂಟ್ ಗೆ. ನಾನ್ ನೋಡ್ದಂಗೆ ನಮ್ಮ ಅತ್ತಿಬೆಲೆಯಲ್ಲಿ ಹೈಯೆಸ್ಟ್ ಹೈಟ್ ಇರೋ ಅಪಾರ್ಟ್ಮೆಂಟ್ ಅಂದ್ರೆ ಅದು ಶೋಭಾ ಅಪಾರ್ಟ್ಮೆಂಟ್. ಅಲ್ಲ ಗುರು, ಈ ಅಪಾರ್ಟ್ಮೆಂಟ್ ಗಳಿಗೆ ಏನಾದ್ರು ಲಿಫ್ಟ್ ಇಲ್ಲ ಅಂತಂದ್ರೆ ಏನ್ ಗತಿ, ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ. ಆ ಭಯನೆಲ್ಲ ಸೈಡ್ ಇಟ್ಬಿಟ್ಟು ಫುಡ್ ಎತ್ಕೊಂಡ್ ಬಂದು ಸೀದಾ ಡೆಲಿವರಿ ಮಾಡಿದೆ. ಆಮೇಲೆ ನೆಕ್ಸ್ಟ್ ಆರ್ಡರ್ ಬಂದು ಅತ್ತಿಬೆಲೆ ನಂದನ ಹತ್ರ ಬಿತ್ತು. ಅಲ್ಲಿ ಬಂದು ಆರ್ಡರ್ ನ ಪಿಕ್ ಮಾಡ್ಕೊಂಡು ಚಂದಾಪುರಕ್ಕೆ ಬಂದು ಕಸ್ಟಮರ್ ಗೆ ಫುಡ್ ಡೆಲಿವರಿ ಕೊಟ್ಟೆ. ನೆಕ್ಸ್ಟ್ ಆರ್ಡರ್ ಕೂಡ ಎನ್ನಾಗ್ರದಲ್ಲಿರೋ ನಂದನ ಪ್ಯಾಲೇಸ್ ಅಲ್ಲೇ ಬಿತ್ತು. ಅದಕ್ಕೆ ನಂದನ ಹತ್ರ ಪಿಕ್ ಮಾಡಿ ಸೀದಾ ಎತ್ಕೊಂಡು ಹೋಗಿ ಎರಡಳ್ಳಿ ಹತ್ರ ಡ್ರಾಪ್ ಮಾಡಿದೆ. ಹಾಗೆ ನೆಕ್ಸ್ಟ್ ಆರ್ಡರ್ ಪಿಕ್ ಮಾಡಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಮನೆಗೆ ಹೋಗೋ ಟೈಮ್ ಆಗೇ ಬಿಟ್ಟಿತ್ತು. ಅದಕ್ಕೆ ಮನೆ ಕಡೆ ಹೋಗೋಣ ಅಂತ ಇನ್ನೇನು ಓಡಬೇಕು ಅಷ್ಟರಲ್ಲಿ ಐಲಲ್ಗೆ ಕಡೆ ಒಂದು ಆರ್ಡರ್ ಬಿದ್ಬಿಡ್ತು. ಅಂದಿವೆ ಮನೆಗೆ ಹೋಗೋ ಕಡೆ ತಾನೆ ಅಂತ ಅಂದ್ಬಿಟ್ಟು ಆರ್ಡರ್ ನ ಪಿಕ್ ಮಾಡ್ಕೊಂಡು ಸೀದಾ ಹೊರಟೆ. ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದು ಫುಡ್ ನ ಡೆಲಿವರಿ ಮಾಡ್ಬಿಟ್ಟು ಇವತ್ತಿನ ಕತೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಮಿಸ್ ಮಾಡ್ಕೊಂತ ಇರಿ. ಥ್ಯಾಂಕ್ ಯು. ಸಾರಿ ಇವತ್ತಿನ ಅರ್ನಿಂಗ್ ತೋರಿಸ್ತೀನಿ, ನೋಡ್ಕೊಂಬನ್ನಿ.